ಹೀಗೆ ಚೈನ್ ಕಳೆದುಕೊಂಡು ಭಯಭೀತರಾಗಿ ಆತಂಕದಿಂದ ಕಣ್ಣೀರು ಇಡುತ್ತಿರುವ ಮಹಿಳೆ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ 23ನೇ ವಾರ್ಡಾದ ಚಾಮರಾಜಪೇಟೆಯಲ್ಲಿ. ಹೌದಾ, ಪ್ರಿಯಾ ಎಂಬುವರು ಸಂಪ್ಗೆ ನೀರು ಬರುತ್ತಿದೆಯಾ ಎಂದು ನೋಡಲು ಮಹಡಿಯಿಂದ ಕೆಳಗಡೆ ಬಂದಿದ್ದಾರೆ. ಈ ವೇಳೆ ಬೈಕ್ನಲ್ಲಿ ಬಂದ ಇಬ್ಬರು ನೇರವಾಗಿ ಆಕೆಯ ಹಿಂಬದಿಯಿಂದ ಬಂದು ಮಾಂಗಲ್ಯ ಸರಕ್ಕೆ ಕೈ ಹಾಕಿದ್ದಾರೆ. ತಕ್ಷಣ ತಾಳಿ ಹಿಡಿದುಕೊಂಡಿದ್ದಾರೆ. ಆದರೆ ಕ್ಷಣಾರ್ಧದಲ್ಲಿ ಸರ ಕಿತ್ತುಕೊಂಡು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಇನ್ನು ಮಹಿಳೆ ಗಾಬರಿಯಿಂದ ಕೂಗಾಡಿದ್ದಾರೆ. ಸ್ಥಳೀಯರು ಬರುವಷ್ಟರಲ್ಲಿ ಕಳ್ಳರು ಅಲ್ಲಿಂದ ಪರಾರಿಯಾಗಿದ್ದಾರೆ. ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸುತ್ತಿದ್ದಾರೆ. ಸರ್, ನಾನು ನೀರು ಬಿಟ್ಟಿದ್ದಾರೆ ಅಂತ ನೋಡೋಕೆ ಬಂದೆ ಸರ್. ಸಂತೆಗ್ನವರು ಅಷ್ಟೊತ್ತಿಗೆ ಹಿಂದೆಯಿಂದ ಇಬ್ಬರು 220 ಬೈಕ್ ಪಲ್ಸರಲ್ಲಿ ಬಂದುಬಿಟ್ಟು ಚೈನ್ ನನ್ನ ಕಿತ್ಕೊಂಡು ಹೋಗಿದ್ದಾರೆ ಸರ್. ಏನು ಸರ್? ಅವರು ಬೈಕಲ್ಲೇ ಸರ್ ಬಂದಿತ್ತು. ಬೈಕಲ್ಲಿ ಬಂದರು ಸರ್. ಏನು ಕೇಳಲಿಲ್ಲ ಸರ್. ನಾನು ನೀರು ನೋಡಿ ತಿರುಗಿದೆ ಸರ್. ತಿರುಗಿದ ತಕ್ಷಣ ರೈಟಿಗೆ ತಿರುಗಿದ ತಕ್ಷಣ ಅವರು ನಂದು ಚೈನ್ ಲಾಕ್ ಮಾಡಿದ್ರು ಸರ್. ಒಬ್ಬರೇ ಸರ್ ಇಳಿದಿತ್ತು. ಒಬ್ರು ಇಳಿದ್ರು, ಒಬ್ಬರು ಬೈಕಲ್ಲೇ ಇದ್ದರು ಸರ್. ಬೈಕಲ್ಲೇ ಇದ್ದರು. ಅವ್ರು ಬೈಕ್ ಮಾತ್ರ ಆನಲ್ಲೇ ಇತ್ತು ಸರ್, ಆಫ್ ಆಗಿದ್ದಿದ್ದಿಲ್ಲ ಸರ್. ಆಮೇಲೆ ನಾನು ಲಾಕ್ ಮಾಡಿದ್ರು ಸರ್. ಲಾಕ್ ಮಾಡಿದ ತಕ್ಷಣ ನಾನು ಹಿಂಗೆ ಮಾಂಗಲ್ಯನ ಇಟ್ಕೊಂಡಿದ್ದಕ್ಕೆ ಅದು ಮಾತ್ರ ಸೇಫ್ ಆಗಿದೆ. ಬರೀ ಚೈನ್ ಮಾತ್ರ ಹೋಗಿದೆ ಸರ್. 30 ಗ್ರಾಮ್. ಏನು ಕೇಳಲಿಲ್ಲ ಸರ್, ಏನು ಕೇಳಲಿಲ್ಲ. ನೈಫೆಲ್ಲ ಇಟ್ಕೊಂಡಿದ್ರು ಸರ್ ಅವರೆಲ್ಲನೂ. ಏನು ತೋರಿಸಿಲ್ಲ ಸರ್, ಇಟ್ಕೊಂಡಿದ್ರು ಅಷ್ಟೇ ಸರ್. ನಾನು ಜೋರಾಗಿ ಕಿರ್ಚಕ್ಕೂ ಆಗಿಲ್ಲ ಸರ್. ನನ್ನ ಲಾಕ್ ಆಗಿತ್ತು ಸರ್ ಇಲ್ಲಿ. ಹಂಗೆ ಫುಲ್ ಬಂದಿದ ತಕ್ಷಣ ಹಂಗೆ ಇಳಿದ್ರು ಸರ್. ಇಳಿದಿದ ತಕ್ಷಣ ಅವ್ರು ಹಂಗೆ ಲಾಕ್ ಮಾಡಿದ್ರು ಸರ್. 30 ಗ್ರಾಮು ಸರ್. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಸರಗಳ್ಳತನ ಹಾಗೂ ಮನೆಗಳ್ಳತನ ಪ್ರಕರಣಗಳು ಚಿಕ್ಕಬಳ್ಳಾಪುರ ನಗರದಲ್ಲಿ ಹೆಚ್ಚಾಗುತ್ತಿರುವುದು ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸಿದ್ದು, ಇನ್ನು ಮಹಿಳೆಯರು ವಿಶೇಷವಾಗಿ ಅನುಮಾನಾಸ್ಪದ ವ್ಯಕ್ತಿಗಳು ಕಾಣಿಸಿಕೊಂಡ್ರೆ ಎಚ್ಚರಿಕೆಯಿಂದ ಇರಬೇಕು. ಈ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಪೊಲೀಸರು ಪೆಟ್ರೋಲಿಂಗ್ ಹೆಚ್ಚಿಸಿ ಇಂತಹ ಕೃತ್ಯಗಳನ್ನು ತಡೆಯಲು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ. ನಮ್ಮ ವೈಫ್ಗೆ ಹಿಂಗಾಗಿದೆ. ಚೈನು ಮನೆಯಿಂದ ಕೆಳಗಡೆ ಬಂದಿರೋದು. ಜಸ್ಟು ನೀರು ಬಂದಿದೆ ಇಲ್ಲೊಂದು ಜಸ್ಟ್ ಚೆಕ್ ಮಾಡ್ಕೊಂಡು ಹೋಗಿರೋದು ಅಷ್ಟೇ. ಚೆಕ್ ಮಾಡ್ಕೊಂಡು ಹೋಗಿರೋದು ಪಲ್ಸರ್ 220 ಗಾಡಿ. ಅವರು ಒಂದು ಗಾಡಿದಲ್ಲಿ ಆಲ್ರೆಡಿ ರನ್ನಿಂಗೆಲ್ಲ ಇಟ್ಕೊಂಡಿದ್ದಾರೆ. ಇನ್ನೊಂದು ಗಾಡಿದಲ್ಲಿ ಬಂದುಬಿಟ್ಟು ಆ ಹುಡುಗ ಇಳಿದಿರೋದು. ಇವರು ಹತ್ತಾ ಇರೋದು ನೋಡಿಬಿಟ್ಟು ಚೈನ್ ಹಿಂದ್ಗಡೆಯಿಂದ ಹಾಕಿ ಹಿಂಗೆ ಲಾಕ್ ಮಾಡಿದ್ದಾರೆ. ಅದು ಹಿಂಗೆ ಹಾಕಿ ಹಿಂಗೆ ಎಳೆದಿದ್ದಾರೆ. ಆ ಫೋರ್ಸ್ಗೆ ತಾಳಿ ಇಟ್ಕೊಂಡಿರೋ ತಾಳಿ ಮಾತ್ರ ಇದೆ, ಚೈನ್ ಮಾತ್ರ ಕಿತ್ಕೊಂಡು ಹೋಗಿದ್ದಾರೆ. ಇರಲಿಲ್ಲ, ಇಲ್ಲೇ ಸಂಡೇ ಅಲ್ಲ, ಇವತ್ತಿರಲಿಲ್ಲ, ಇಲ್ಲೇ ಆಚೆ ಕಡೆ ಹೋಗಿದೆ. ತಿರ್ಗಾ ಬರೋ ಅಷ್ಟರಲ್ಲಿ ಪಕ್ಕದ ಮನೆಯವ್ರಲ್ಲಿ ಕಿಚ್ಕೊಂಡಿದ ತಕ್ಷಣ ನೋಡಿದ ತಕ್ಷಣ ಫೋನೆಲ್ಲ ಮಾಡಿದ ತಕ್ಷಣ ಈ ಥರ ಆಗಿದೆ, ಬಂದ್ಬಿಡಮ್ಮ ಫಸ್ಟ್ ಕಂಪ್ಲೇಂಟ್ ಕೊಡೋಣ ಅಂತ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ವಿ. ಈ ಥರ ಇದು ಚಾಮರಾಜಪೇಟೆ 23ನೇ ವಾರ್ಡು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪಕ್ಕದ ರೋಡ್. ದೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.